ಬನ್ನಿರಿ ಇವತ್ತು ದಿವಸ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾವು ಮತ್ತೊಬ್ಬ ಸವತಿಯನ್ನ ಅದರೊಳಗೆ ಇಟ್ಕೊಂಡು 24ನೇ ಅಧ್ಯಾಯದಲ್ಲಿ ಕರ್ತನು ತನ್ನ ಬರುವಿಕೆಯನ್ನ ಕುರಿತಾಗಿ ಚರ್ಚಿಸಿದಾಗ ಬಹಳ ವಿಶೇಷವಾದ ಒಂದು ಸಂದೇಶ. ಅದು ಏನು? ಕರ್ತನ ದಿನಗಳು, ಅವುಗಳು ಕರ್ತನ ದಿನದಂದು ಈ ಲೋಕದಲ್ಲಿ ಯಾವ ಪರಿಸ್ಥಿತಿ ಎಲ್ಲ ಎದುರಿಸ್ಬೇಕಾಗ್ತದೆ. ಆ ಪರಿಸ್ಥಿತಿ ಭೂಲೋಕದ ಅರ್ಥ ಇಲ್ಲ, ಆದರೆ ಕರ್ತನು ಅದನ್ನ ನಮಗೆ, ನಾವು ಕರ್ತನಲ್ಲಿ ಇರೋದ್ರಿಂದ, ನಾವು ಕರ್ತನ ವಾಕ್ಯೋಪದೇಶವನ್ನ ನಾವು ಕೇಳ್ತಾ ಬಂದುದರಿಂದ ನಮಗೆ ಅದು ಕುತೂಹಲವನ್ನ ತರುವಂತದ್ದಾಗಿದೆ. ಯಾಕಂದರೆ ನಮಗೆ ಕರ್ತನಲ್ಲಿ ನಿರೀಕ್ಷೆ ಇದ್ದುದರಿಂದ ಈ ನಿರೀಕ್ಷೆ ನಮಗೆ ಪ್ರತಿದಿನ ಈ ಲೋಕದಲ್ಲಿ ನಮ್ಮ ತಂದೆಯಾದ ದೇವರು ತಾನು ಸೃಷ್ಟಿ ಮಾಡಿದ ಅಂತ ಸೃಷ್ಟಿಕರ್ತನಾಗಿ ಅದನ್ನ ನಾವು 6000 ವರ್ಷಗಳ ಇತಿಹಾಸದಲ್ಲಿ ಮನುಷ್ಯನ ಒಂದು ದುರ್ಗತಿ, ಮನುಷ್ಯನ ಅವನತಿ, ಮನುಷ್ಯನ ಒಂದು ಸಂಪೂರ್ಣವಾದ ಸೃಷ್ಟಿಯನ್ನ, ಇತಿಹಾಸವನ್ನ ಏನ್ ಮಾಡಿದೆ, ಅದು ಚಿಂತಾಜನಕ ಸ್ಥಿತಿಗೆ ಅಥವಾ ಈ ಮನುಷ್ಯನ ಮಾತ್ರ ದೇವರಿಂದ ದೂರ ಆಗದೆ ತಾನು ಈ ಲೋಕವನ್ನು ಸಹ ದೇವರ ಆಶೀರ್ವಾದದಿಂದ ದೇವರ ಶಾಪಕ್ಕೆ ಗುರಿಪಡಿಸಿ ಈ ಲೋಕದಲ್ಲಿ ಅರ್ಥವಿಲ್ಲದ ಜೀವಿತ, ತನ್ನ ಜೀವಿತ ಪಾಪದಿಂದ ಕೂಡಿದ ಜೀವಿತ, ಅದು ಏನಾಗಿದೆ, ಅದು ದೇವರ ಒಂದು ನಿತ್ಯವಾದಂತ ಉದ್ದೇಶವನ್ನ ಏನಾಗಿದೆ, ಅದನ್ನ ಗ್ರಹಿಸದೆ, ಅದನ್ನ ನಂಬದೆ, ಅದೇನಾಗಿದೆ, ಸಂಪೂರ್ಣವಾಗಿ ಮರೆಯಾಗಿದೆ. ಅದಕ್ಕೆ ದೇವರು ಈ 6000 ವರ್ಷಗಳ ಇತಿಹಾಸದಲ್ಲಿ ಪ್ರಾರಂಭದಿಂದ ತಾನು ಸೃಷ್ಟಿಕರ್ತನಾಗಿ ಸೃಷ್ಟಿಯನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡುವಂತ ಮನುಷ್ಯನನ್ನ ಆತನು ಏನ್ ಮಾಡ್ತಾ ಬಂದ, ತನಗೋಸ್ಕರ ಮನುಷ್ಯನನ್ನ ಉದ್ದೇಶವನ್ನ ಪೂರೈಸ್ತಾ ಬಂದ. ಈ ಉದ್ದೇಶ ಇವತ್ತು ನಮಗೆ ಮುಖ್ಯವಾಗಿದೆ. ಯಾಕೆಂದರೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡೋದ್ರಿಂದ ದೇವರು ಕ್ರಮೇಣವಾಗಿ ಸರ್ವಸಾಮಾನ್ಯವಾಗಿ ಈ ಲೋಕದಲ್ಲಿ ಪ್ರತಿಯೊಂದು ರೀತಿಯಿಂದ ಮನುಷ್ಯನೊಂದಿಗೆ ತನ್ನ ಉದ್ದೇಶವನ್ನ ಪ್ರಕಟಿಸ್ತಾ, ತಾನು ಮಾಡಬೇಕಾದದನ್ನ ಮಾಡ್ತೀನಿ ಅಂತ ಹೇಳ್ತಾ, ಮಾಡದೆ ಇರುವಂತವನು ನಾನು ಅಲ್ಲ ಅಂತ ಹೇಳ್ತಾ ಬಂದ. ನನಗೆಲ್ಲ ಸಾಧ್ಯ, ನನಗೆ ಅಸಾಧ್ಯ ಯಾವುದೂ ಇಲ್ಲ. ಹಾಗಾದರೆ ನಾವು ನೋಡ್ತೇವೆ, ದೇವರ ಸೃಷ್ಟಿಯ ಮೂಲಕವಾಗಿ ದೇವರು ತನ್ನನ್ನು ಪ್ರಕಟಿಸಿಕೊಂಡ. ಆದರೆ ತನ್ನ ಸೃಷ್ಟಿಯಲ್ಲಿ ತನ್ನ ಮಗನ ಮೂಲಕ ಏನ್ ಮಾಡ್ದ, ತನ್ನನ್ನ
ತೋರಿಸ್ಕೊಟ್ಟ. ಅದಕ್ಕೆ ಅದನ್ನ ನಾವು ವಿಶೇಷವಾದ ದೇವರ ಒಂದು ಪರಿಚರ್ಯ ಆಗಿದೆ. ದೇವರ ಒಂದು ತನ್ನನ್ನು ತೋರ್ಪಡಿಸ್ಕೊಂಡಂತ ಒಂದು ವಿಶೇಷವಾದ ದೇವರ ಒಂದು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಲೋಕಕ್ಕೆ ಬಂದು ನಮ್ಮೊಂದಿಗೆ ಇರುವಂತವನಾಗಿದ್ದಾನೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ತರಬೇಕು ಅನ್ನೋದೇ ದೇವರ ಉದ್ದೇಶವಾಗಿದ್ದರಿಂದ ನಾವು ಇವತ್ತು ಪ್ರತಿದಿನ ನಾವು ಈ ಲೋಕದಲ್ಲಿ ಜೀವಿಸಿದರೆ ನಂಬಿಕೆ ಇಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರೂಪಾಂತರ ಪಡಿಸ್ತಾ ಇದ್ದಾನೆ. ಅಂದರೆ ಖಂಡಿತ ಈ ವಾಕ್ಯವನ್ನು ಕೇಳುವಂತ ದೇವರ ಮಕ್ಕಳು, ಅಂದರೆ ಕರ್ತನಲ್ಲಿ ರಕ್ಷಣೆ ಹೊಂದಿದಂಥವ್ರು, ಕರ್ತನಲ್ಲಿ ತಂದೆಯ ದೇವರಿಗೆ ಮಕ್ಕಳಾದಂಥವ್ರು, ಕರ್ತನಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರು, ಕರ್ತನಲ್ಲಿ ಅವರು ಏನಾಗಿದ್ದಾರೆ, ದೇವರ ಒಂದು ಉದ್ದೇಶವನ್ನ ಬಲ್ಲವರಾಗಿ ಅವರು ಏನ್ ಮಾಡ್ತಾರೆ, ತಂದೆಯ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿದ್ದಾರೆ. ಅದಕ್ಕೆ ದೇವರು ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ಕೇವಲ ನಂಬಿಕೆಗಳಂತ ನಮಗೆ ದೇವರು ಎಚ್ಚರಿಸಬೇಕಾದಂತ ಕೆಲವು ವಿಷಯಗಳನ್ನ ಆತನು ನಮ್ಮ ಗಮನಕ್ಕೆ ತರುವುದಾದರೆ ಅದನ್ನ ನಾವು ಖಂಡಿತವಾಗಿ ಈ ದಿನಗಳಲ್ಲಿ ಮತ್ತೆ 24ನೇ ದೇವಚನ 34ರಿಂದ 36 ವರ್ಷಗಳನ್ನ ನೋಡಿದ್ರೆ ನಾವು ನೋಡ್ತೀವಿ, ಅದು ಏನಾಗಿದೆ, ಬಹಳ ಒಂದು ನಮ್ಮ ವೈಯಕ್ತಿಕವಾದಂತ ನಂಬಿಕೆಗೆ ಸಂಬಂಧಪಟ್ಟಿದೆ. ಆದರೆ ಇನ್ನು ದೇವರು ವೈಯಕ್ತಿಕವಾಗಿ ಏನ್ ಮಾಡ್ತಾ ಇದ್ದಾನೆ, ತನ್ನನ್ನ ನಂಬದೇ ಇರುವಂತ ಈ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೆ, ವ್ಯಕ್ತಿಗೆ ಏನಾಗಿದ್ದಾನೆ, ಸ್ವಾತಿಯ ಮೂಲಕವಾಗಿ ಇನ್ನು ಪರಿಚಿತ ಆಗ್ಬೇಕಂತ ಇದ್ದಾನೆ. ಇನ್ನು ಆತನು ಅವರಿಗೆ ನಂಬಿಕೆಯ ಮೂಲಕವಾಗಿ ರಕ್ಷಣೆ ಕೊಡ್ಬೇಕಂತ ಇದ್ದಾನೆ. ಅವ್ರು ಇನ್ನು ಸ್ವಾತಿಯ ಮೂಲಕ ಅವರು ದೇವರಿದ್ದಾನೆ ಎಂಬುದಾಗಿ, ದೇವರು ಇದ್ದರೆ ಆತನ ವಿಷಯವಾಗಿ ತಿಳುವಳಿಕೆ ಹೇಳುವವರಾಗ್ಬೇಕಂತ ಇದ್ದಾನೆ. ಅವರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರು, ಅವರು ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು. ಅವರು ಈ ಲೋಕದಲ್ಲಿ ಇವತ್ತು ಸಹ ಏನಾಗ್ತಾ ಇದ್ದಾರೆ, ನಂಬಿಕೆಯ ಮೂಲಕವಾಗಿ ಕಣ್ಣಿಗೆ ಕಾಣದಿರುವಂತ ದೇವರನ್ನ, ಸತ್ಯವೇದವನ್ನ ಅರ್ಥವರಾದ್ರಿಂದ ನಾವು ಈ ವಾಕ್ಯದ ಮೂಲಕವಾಗಿ ಈ ದಿನಗಳು ಸಹ ಇನ್ನು ದೇವರ ನಿರೀಕ್ಷೆಗೆ ಸಂಬಂಧಪಟ್ಟಂತ ಜನರು ಅಗಲಿದರು, ಜನರು ಅನ್ಯರಾದರು, ಜನರು ಇನ್ನೂ ತಮ್ಮ ಒಂದು ನಾಶನದ ಒಂದು ಮಾರ್ಗದಲ್ಲಿದ್ದರೂ ದೇವರು ಯಾವಾಗಲೂ ಮಾತನಾಡ್ತಾನೆ ಇದ್ದಾನೆ. ದೇವರು ತನ್ನ ಸ್ವಾರ್ಥ್ಯ ಸೇವೆಯನ್ನ ಸಭೆಗೆ ಕೊಟ್ಟದಿಂದ ಸಭೆ ಇವತ್ತು ಸಹ ವಿಶೇಷವಾದ ರೀತಿಯಲ್ಲಿ ಸ್ವಾರ್ಥ್ಯನ ಘಂಟಾಘೋಷವಾಗಿ ಸಾರಬೇಕಾಗಿದೆ. ಅದಕ್ಕೆ ನಾವು ನೋಡ್ತೇವೆ, ಇನ್ನು ಈ ದಿನಗಳು ಅಂತ್ಯ ದಿನಗಳು ಎಂಬುದಾಗಿ ನಾವು ಹೇಳಿದ್ರು ಕರ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ನಾವು ಅದನ್ನ ಈಗ ತಾನೇ ಓದುವಾಗ ನಮಗೆ ಏನಂದ್ರೆ, ಆ ದಿನಗಳಲ್ಲಿ ನಾವು ನೋಡ್ತೇವೆ, ಅದು ಒಂದು ಗಳಿಗೆ ಆ ವಿಷಯದಲ್ಲಿ ನಮ್ಗೆ ತಿಳಿದಿರ್ಬೇಕಂತೇಳಿ ಕರ್ತನು ಇಷ್ಟಪಡ್ತಾನೆ. ಅದಕ್ಕೆ ಇವತ್ತು ಪರಿಶುದ್ಧಾತ್ಮನು ಇವತ್ತು ಹೊಸದಾಗಿ ಕರ್ತನನ್ನು ನಂಬಿ ತಮ್ಮ ವಿಶ್ವಾಸದ ಜೀವಿತವನ್ನ ಈ ಲೋಕದಲ್ಲಿ ರಕ್ಷಣೆ ಹೊಂದಿ ದೀಕ್ಷಾಸನ ಮೂಲಕ ಸಭೆಗೆ ಬರೋದ್ರ ಮೂಲಕ ಸತ್ಯವೇದದ ಮೂಲಕ ಓದೋದ್ರ ಮೂಲಕ ದೇವರು ಆಜ್ಞಾಪಿಸಿದನ್ನ ಅವ್ರು ಮಾಡ್ತಾ ಅವರು ಪ್ರಾರ್ಥಿಸ್ತಾ ಅವರು ಈ ಲೋಕದಲ್ಲಿ
ಆಶೆ ಹೊಂತಾನೆ ಇದ್ದಾರೆ ಮತ್ತು ಅವರು ಸಹ ಹೆಚ್ಚಾಗಬೇಕು. ಅವರು ಈ ಸದುಪಯೋಗ ಪಡಿಸ್ಕೊಂಡು ಏನು ದೇವರು ಯಾವ ರೀತಿಯಲ್ಲಿ ಪ್ರತಿಯೊಂದು ರೀತಿಯಿಂದ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಿದ್ದನ್ನ ಮಾಡ್ತಾನೆ. ಪ್ರತಿಯೊಬ್ಬರಿಗೆ ಆತನ ದಿನ ತನ್ನ ಒಂದು ಹೊಸದಾದಂತ ತನ್ನ ವಿಷಯವನ್ನ ಪ್ರಕಟಿಸ್ತಾ ಇದ್ದಾನೆ. ತನ್ನ ವಿಷಯವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನಾನು 3 ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ನೋಡ್ತೇವೆ, ನಾವು ಕರ್ತನ ಆಗಮನದ ದಿನದ ಒಂದು ನಂಬಿಕೆಯಲ್ಲಿದ್ದೇವೆ. ಬಟ್ ನಾವು ಅದನ್ನ ಏನ್ ಮಾಡ್ಬೇಕಾಗಿದೆ, ಅರ್ಥವಾಗಬೇಕಾಗಿದೆ. ಯಾಕಂದ್ರೆ ಮೊದಲನೇದಾಗಿ ನಾವು ಅದನ್ನ ಅರಿತವರಾಗಬೇಕಾದ್ರೆ ಅದನ್ನ ಪರಲೋಕದಲ್ಲಿರುವಂತಹ ದೇವದೂತು ಸಹ ಆ ಕರ್ತನ ಬರೋಣವನ್ನ ತಿಳಿದಿಲ್ಲ, ಅಥವಾ ಮಗನೂ ಸಹ ತಿಳಿದಿಲ್ಲ. ಕರ್ತನೇ ತನ್ನ ತಂದೆ ಒಬ್ಬನೇ ತಿಳಿದಿದ್ದಾನೆ. ಅದಕ್ಕೆ ಈ ಲೋಕದಲ್ಲಿ ಆ ದಿನಗಳಿಗೆ ಯಾವಾಗ ಬರ್ತದೆ ಅದು ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ರು ದೇವರಕ್ಕೆ ಸ್ಪಷ್ಟ ಹೇಳುತ್ತದೆ. ಆ ಬರುವಂತ ದಿನ ಅದು ಯಾವ ರೀತಿಯಲ್ಲಿ ಸೂಚನೆಗಳನ್ನ ಈ ಲೋಕದಲ್ಲಿ ಏನ್ ಮಾಡ್ತೇವೆ, ತೋರಿಸಲ್ಪಡ್ತವೆ, ತೋರ ಬರ್ತವೆ. ಅದಕ್ಕೆ ನಾವು ನೋಡ್ತೇವೆ, ಅದು ಈ ಲೋಕದಲ್ಲಿ ಮೊದಲನೇದಾಗಿ ದೇವರು ಈ ಲೋಕವನ್ನ ಮನುಷ್ಯನು ಭೂಮಿ ಮೇಲಿದ್ದಾಗ ಆತನು ದೇವರಿಂದ ದೂರ ಆದ, ಆತನು ದೇವರ ವಿರುದ್ಧವಾಗಿ ಜೀವಿಸಿದ, ಆತನ ಪಾಪದಲ್ಲಿ ಮತ್ತು ತನ್ನ ಒಂದು ಅವನತಿಯತ್ತ ಅವನು ಸಾಗ್ತಾ ಇದ್ದ. ಇದು ದೇವರ ಉದ್ದೇಶಕ್ಕೆ ವಿರುದ್ಧವಾದುದು. ದೇವರು ಮನುಷ್ಯನ ನೋಡಿದಾಗ ಮನುಷ್ಯನ ನಡತೆಯೆಲ್ಲ ಕೆಟ್ಟದಾಗಿತ್ತು. ಮನುಷ್ಯನು ಬರೀ ತನ್ನ ಅವನತಿಯತ್ತ ಸಾಗ್ತಾ ಇದ್ದ. ಅದು ನಾವು ನೋಡಿದರೆ ನೋಹನ ದಿನಗಳಲ್ಲಿ ಅದು ಕಂಡು ಬರ್ತದೆ. ಅವಾಗ ಮದುವೆ ಮಾಡ್ತಾ ಇದ್ರು, ತಿನ್ನುತ್ತಾ ಇದ್ರು, ಕುಡಿತಾ ಇದ್ರು. ಅವಾಗ ನೋಹನು ಸಹ ದೇವರಿಂದ ಆಜ್ಞಾಪಿಸಲ್ಪಟ್ಟಂತ ಆ ನಾವೆಯನ್ನ ಕಟ್ಟಿ 120 ವರ್ಷದ ಕಾಲ ಆತನು ಜನರಿಗೆ ಈ ಜಲಪ್ರಳಯದ ವಿಷಯವಾಗಿ ಮಾತಾಡ್ತಾ ಇದ್ರು ಕೂಡ ಯಾರು ಅದನ್ನ ಏನ್ ಮಾಡಲಿಲ್ಲ, ನಂಬಲಿಲ್ಲ. ಆತನ ವಿಷಯವಾಗಿ ಅದನ್ನ ಅಪಹಾಸ್ಯ ಮಾಡಿ ಅವರು ನಾಶವಾದರು. ದೇವರು ಆ ದಿನಗಳನ್ನ ಕಡಿಮೆ ಮಾಡಿದ್ರು ಸಹ ನೋಹನಿಗಾಗಿ ಕಡಿಮೆ ಮಾಡಿದ. ಆ ದಿನಗಳು ಇಡೀ ಲೋಕವನ್ನ ಎಲ್ಲಾ ಜೀವಿಸುವಂತಹ ಪ್ರಾಣಿ ಪಕ್ಷಿಗಳು ಮನುಷ್ಯನೊಂದಿಗೆ ಏನಾದ್ರು ಜಲಪ್ರಳಯದಲ್ಲಿ ನಾಶವಾದವು. ಹಾಗಾದರೆ ಈ ದಿನಗಳಲ್ಲಿ ಸಹ ನೋಹನ ದಿನಗಳು ಸಹ ಏನಾಗಿವೆ, ನಮ್ಮ ಮುಂದಿವೆ. ಯಾಕಂದ್ರೆ ಈ ಲೋಕದ ಜನರ ಜೀವಿತದಲ್ಲಿ ನೋಹನ ಕಾಲದಲ್ಲಿದ್ದಂತ ಜನರ ಜೀವಿತದಲ್ಲಿ ಇದ್ದಂಥದನ್ನ ನಾವು ಸ್ವಲ್ಪ ಏನ್ ಮಾಡ್ಬೋದು, ಹೋಲಿಸಿ ನೋಡಿದರೆ ಈ ದಿನಗಳು ಸಹ ಏನಾಗಿವೆ ನಾವು ನೋಡ್ತೇವೆ. ದೇವರು ಏನ್ ಇಷ್ಟಪಡ್ತಾ ಇದ್ದಾನೆ, ಆತನು ನೋಹನ ಹಾಗೆ ಆತನು ನೋಹನ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಪ್ರಿಯರೇ, ಈ ಸಮಯ ನಮಗೆ ಏನಾಗಿದೆ, ನಾವು ನೋಹನ ದಿನಗಳು ಇದ್ದ ದಿನಗಳಂತೆ ಈ ಲೋಕದಲ್ಲಿ ಇರುವಾಗ ನಾವು ಮೊದಲನೇದಾಗಿ ಕರ್ತನ ಬಳಿಗೆ ಬಂದಿದ್ದೇವೆ. ನಮ್ಮ ಒಂದು ಮೊದಲೇ ಆದ್ಯತೆ ಏನು ಗೊತ್ತಾ, ನಾವು ಮಾಡಬೇಕಾದದ್ದೇನು ಗೊತ್ತಾ, ನಾವು ತಿಳಿದಿರಬೇಕು ಈ ದಿನಗಳು ಕೆಟ್ಟವುಗಳು, ಅಥವಾ ಈ ದಿನಗಳು ಅಂತ್ಯ ದಿನಗಳು, ಅಥವಾ ಈ ಲೋಕದಲ್ಲಿ ಮನುಷ್ಯನು ಒಂದೇ ಒಂದು ಅವನಿಗೆ ಈ ಲೋಕದಲ್ಲಿ ದೇವರು ಕೃಪಾ ಬಾಗಿಲು ತೆರೆದು ಆತನು ತನ್ನ ಕಡೆ ತಿರುಗಬೇಕು, ನಾಶವಾಗಬಾರದು. ಆತನು ತನ್ನ ಮಗನ ಸ್ವರೂಪಕ್ಕೆ ಬರಬೇಕು ಆತನು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ದೇವರು
ಏನ್ ಮಾಡ್ತಾ ಇದ್ದಾನೆ, ನಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದಾನೆ ಏನಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಆ ವಿಷಯದಲ್ಲಿ ಎಚ್ಚರಗೊಳ್ಳೋರಾಗಿರ್ಬೇಕಾಗಿದೆ. ಅದಕ್ಕೆ ಮೊದಲನೇದಾಗಿ ನಾವು ನೋಡ್ತೇವೆ ಏನ್ ಮಾಡ್ಬೇಕಾಗಿದೆ, ನಾವು ಗ್ರಹಿಸ್ಕೊಳ್ಬೇಕಾಗಿದೆ. ದೇವ್ರು ನಮ್ಗೆ ಒಂದು ಗ್ರಹಿಕೆ ಅಂದ್ರೆ ನಮಗೊಂದು ಡಿಸರ್ನ್ಮೆಂಟ್ ಕೊಡ್ಬೇಕಾಗಿದೆ. ನಾವು ಪರಿಶುದ್ಧಾತ್ಮನಿಂದ ಯಾವುದು ಮೋಸ ಹೋಗುವಂಥದ್ದು, ಯಾವುದು ನಮ್ಮನ್ನ ಕಾಪಾಡುವಂಥದ್ದು, ನಾವು ಇವತ್ತು ಎಂಥ ದಿನಗಳಲ್ಲಿ ಜೀವಿಸ್ತಾ ಇದ್ದೇವೆ, ಎಂಥ ದುರಾತ್ಮಗಳು ಈ ಲೋಕದಲ್ಲಿ ಎಷ್ಟೊಂದು ಜನರನ್ನ ಮೋಸದತ್ತ ನಡೆಸ್ತಾ ಇವೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ, ದೇವರೇ ಈ ದಿನಗಳನ್ನ ನೀನ್ ಕಡಿಮೆ ಮಾಡ್ತಾ ಇದೀಯಾ ಯಾಕಂದ್ರೆ ನೀನು ಯಾರು ನಾಶವಾಗಬಹುದು, ಎಲ್ಲ ನಿತ್ಯ ಜೀವ ಪಡಬೇಕಂತ. ಆದರೆ ದೇವರು ಏನ್ ಮಾಡ್ತಾ ಇದ್ದಾನೆ, ಅದನ್ನ ತಾನು ಆಶ್ಕೊಂಡಂತ ಜನರಿಗಾಗಿ ಅದನ್ನ ಏನ್ ಮಾಡ್ತಾ ಇದ್ದಾನೆ, ಆ ದಿನಗಳನ್ನ ಕಡಿಮೆ ಮಾಡ್ತಾ ಇದ್ದಾನೆ. ಯಾವ ದಿನಗಳು? ಭಯಂಕರವಾದ ದಿನಗಳು. ಆ ದಿನಗಳು ಏನಾಗಿವೆ, ಈ ಲೋಕದಲ್ಲಿ ಬಹಳಷ್ಟು ಏನಾಗಿವೆ, ಮನುಷ್ಯನಿಗೆ ಅವುಗಳು ಸಂಕಟದಿಂದ ತುಂಬಿದವುಗಳಾಗಿವೆ. ಅವುಗಳು ಮನುಷ್ಯನಿಗೆ ಯಾಕೆಂದ್ರೆ ದೇವರು ಈ ಲೋಕದ ವಿಷಯವಾಗಿ ಆತನು ತನ್ನ ಮಗನ ಮೂಲಕ ಮಾತಾಡಿದಾನೆ, ತನ್ನ ವಾಕ್ಯದ ಮೂಲಕ ಮಾತಾಡಿದಾನೆ, ಸೃಷ್ಟಿಯ ಮೂಲಕ ಮಾತಾಡಿದಾನೆ. ಯಾಕಂದ್ರೆ ಈ ಲೋಕದಲ್ಲಿ ಯಾರು ದೇವರನ್ನು ಹುಡುಕ್ತಾ ಇಲ್ಲ. ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ತಾವು ಸರಿದೋರೋ ದಾರಿಯಲ್ಲಿ ತಾವು ಜೀವಿಸ್ತಾ ಇದ್ದಾರೆ. ದೇವರ ನೀರು ಒಬ್ಬರಿಗಿಲ್ಲ, ಹುಡುಕೋರು ಒಬ್ಬರು ಇಲ್ಲ ಅಂತ ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ನೋಡ್ತೇವೆ ದೇವರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ. ಏನಂದ್ರೆ ಅದಕ್ಕೋಸ್ಕರ ನಾವು ಏನಾಗಬೇಕಾಗಿದೆ, ಕರ್ತನ ಬರುವಿಕೆ ನಮಗೆ ಗೊತ್ತಿಲ್ಲ ಯಾವಾಗ ಅಂತ, ಅದಕ್ಕೆ ನಾವು ಎಚ್ಚರವಾಗಿರ್ಬೇಕಾಗಿದೆ. ಅದಕ್ಕೋಸ್ಕರ ಆತನ ಬಂದಾಗ ಆ ವಿಷಯದಲ್ಲಿ ಲೋಕದಲ್ಲಿ ಏನೇನಾಗ್ತದೆ ಎಂಬುದಾಗಿ ನೋಡಿದಾಗ ಅವಿಶ್ವಾಸಿಗಳು ಎತ್ತಲ್ಪಡೋದೇ ಇರುವಾಗ, ವಿಶ್ವಾಸಿಗಳು ಎತ್ತಲ್ಪಡುವಾಗ ಏನಾಗ್ತದೆ, ಭಯಂಕರವಾದ ದಿನಗಳನ್ನ ಮನುಷ್ಯನ ಎದುರಿಸಬೇಕಾಗ್ತದೆ. ಅದಕ್ಕೆ ನಾವು ಕರ್ತನಗೋಸ್ಕರ ಜೀವಿಸ್ತಾ ಇದ್ದೇವೆ. ಕರ್ತನ ಆಯ್ದುಕೊಂಡಂತ ಜನರಿಗೋಸ್ಕರ ಕರ್ತನು ಇನ್ನೂ ಈ ದಿನಗಳನ್ನ ಕೃಪೆಯ ಬಾಗಿಲನ್ನು ತೆರೆದು ಇನ್ನೂ ಸ್ವಾತಿ ನಮ್ಮ ಜನರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ಇನ್ನೂ ಪ್ರಚಾರವಾಗಬೇಕಾಗಿದೆ. ನಾವು ನೋಡ್ತೇವೆ ಅಂತ್ಯ ದಿನಗಳಲ್ಲಿ ಸ್ವಾತಿಯು ಲೋಕದ ಕಡೆವರೆಗೂ ಸಾಕ್ಷಿಯಾಗಿ ಸಾರಲ್ಪಡ್ತದೆ. ಅದಕ್ಕೋಸ್ಕರ ನನ್ನ ಪ್ರಿಯ ಸಹೋದರಿ, ಕೊನೆಯದಾಗಿ ನಾವು ನೋಡ್ತೇವೆ ಈ ಒಂದೇ ವಿಷಯವನ್ನು ನಾವು ಚರ್ಚಿಸಿ ಸಂಕ್ಷಿಪ್ತವಾದ ರೀತಿಯಲ್ಲಿ ನಾನು ಪ್ರಾರ್ಥನೆಯ ಒಂದು ಭಾರವನ್ನ ಕರ್ತನು ನಮಗೆ ಈ ವಾಕ್ಯದ ಮೂಲಕ ಕೊಡಲಿ ಅಂತೇಳಿ ನಾನು ಇಷ್ಟಪಡ್ತೀನಿ. ಏನಂದ್ರೆ ನಾವೇನ್ ಮಾಡ್ಬೇಕಾಗಿದೆ, ಕರ್ತನು ನೋಹನ ದಿನಗಳನ್ನ ಸೂಚಿಸಿ ಮಾತನಾಡ್ತಾ ಇದ್ದಾನೆ ಈ ದಿನಗಳಲ್ಲಿ. ಮತ್ತು ಕರ್ತನು ಏನ್ ಹೇಳ್ತಾ ಇದ್ದಾನೆ, ಆ ಕಳ್ಳನ್ನು ಬರುವಂತ ಒಂದು ಸನ್ನಿವೇಶವನ್ನ ಅಲ್ಲಿ ನಮ್ಮ ಮುಂದಿಡ್ತಾ ಇದ್ದಾನೆ. ಏನಂದ್ರೆ ಕಳ್ಳನು ಬರುವಾಗ ಆತನು ಯಾವ ರೀತಿ ಬರ್ತಾನೆ ಗೊತ್ತಿಲ್ಲ. ಆದ್ರೆ ಅವನು ಬರ್ತಾನೆ ಅಂತೇಳಿ ಒಂದ್ ವೇಳೆ ಯಜಮಾನನಿಗೆ ಮನೆಗೆ ಗೊತ್ತಾಗಿದ್ರೆ ಅವನು ಯಾವಾಗ ಬರ್ತಾನಂತ ಎಚ್ಚೆತ್ಕೊಂಡು ಆತನು ತನ್ನ ಮನೆಯನ್ನ ಆ ಕಳ್ಳನ ಒಂದು ಇದರಿಂದ ತನ್ನನ್ನು ಕಾಪಾಡ್ಕೊಳ್ತಾನೆ. ಹಾಗೆ ಈ ಲೋಕದಲ್ಲಿ ಕಳ್ಳನು ಬರುವಂತ ಒಂದು ಸಮಯ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಈ ಲೋಕದಲ್ಲಿ ಕರ್ತನು ಬರುವಾಗ ಕೆಲವರು ಆತನ ಬರೆಯದೇ ಇರುವ ಜ್ಞಾನ, ಆತನ ಲೋಕವನ್ನು ನ್ಯಾಯ ತೀರ್ಪಿಗೆ ಒಳಪಡಿಸದೇ ಇರುವಂತ ಜ್ಞಾನ, ಅಥವಾ ಲೋಕದಲ್ಲಿ ಯಾವತ್ತೂ ಅಪಾಯ ಆಪತ್ತು ಇಲ್ಲ ಅನ್ನುವಂತ ದಿನಗಳನ್ನ ಮನುಷ್ಯನು ಏನ್ ಮಾಡ್ತಾನೆ, ನಿಶ್ಚಿಂತೆಯಿಂದ ಕಳೀತಾ ಇದ್ದಾನೆ. ಅದಕ್ಕೆ ನಾವು ನೋಡ್ತೀವಿ ಆ ದಿನ ಪಕ್ಕನೆ ಬರ್ತದೆ. ಎಲ್ರು ಸೇಫ್ ಆಗಿದ್ದೇವೆ, ಸೆಕ್ಯೂರ್ ಆಗಿದ್ದೇವೆ, ಏನೋ ಅಪಾಯ ಬರೋದಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇರುವಾಗ್ಲೇ ಪಕ್ಕನೆ ಆ ದಿನ ಕಳೆದಂತೆ ಬರ್ತದಂತ ಸಹ ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ಕರ್ತನ ದೇವಕುಮಾರನು, ಮನುಷ್ಯ ಕುಮಾರನು
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ಗಳಿಗೆ ಬರ್ತಾನೋ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗಿದೆ? ಎಚ್ಚೆತ್ಕೊಳ್ಬೇಕಾಗಿದೆ, ನಾವು ಸಿದ್ಧರಾಗಬೇಕಾಗಿದೆ. ಅದಕ್ಕೋಸ್ಕರ ಕರ್ತನ ಒಂದು ಚಿಕ್ಕದಾದ ಈ ಒಂದು ವಾಕ್ಯ ಭಾಗವನ್ನ ನಾನು ಅಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಾನು ಅದನ್ನ ಒಂದೇ ವಿಷಯಕ್ಕಾಗಿ ಎತ್ತಿ ಹಿಡ್ತಾ ಇದ್ದೇನೆ ಪ್ರಿಯರೇ. ಏನಂದ್ರೆ, ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮಗ್ ಗೊತ್ತಿಲ್ಲ ಯಾವ ಗಳಿಗೆಯಲ್ಲಿ ಕರ್ತನ ಬರ್ತಾನೋ. ಅದಕ್ಕೆ ನಾವು ನೋವಂದನೆಗಳಲ್ಲಿ ಇದ್ದಂತ ಕಾಲದಲ್ಲಿ ಇದ್ದದ್ರಿಂದ ಈ ಲೋಕದಲ್ಲಿ ನಂಬಿಕೆ ಏನಾಗ್ತಾ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ನಂಬಿಕೆ ಇಟ್ಟವರಿಗೆ ಬೆಲೆ ಇಲ್ಲ. ನಂಬಿಕೆ ಇಡಬೇಕಾದಂತ ಒಂದು ಯಾವುದೇ ಪ್ರೋತ್ಸಾಹ ಉತ್ತೇಜನ ಸಿಗ್ತಾ ಇಲ್ಲ. ನಂಬಿಕೆ ಇಟ್ಟಂತ ದೇವರ ಮಕ್ಕಳಿಗೆ ಹಿಂಸೆ. ಈ ಲೋಕ ವಿರೋಧ ಮಾಡ್ತಾ ಇದೆ. ಕ್ರೈಸ್ತರನ್ನ ಈ ಲೋಕದಲ್ಲಿ, ನಿಜವಾದ ಕ್ರೈಸ್ತರನ್ನ ಈ ಲೋಕ ದ್ವೇಷಿಸ್ತದೆ. ಅದಕ್ಕೋಸ್ಕರ ನಾವು ಆ ನಿಜವಾದ ಕ್ರೈಸ್ತರಾಗಿ, ನಾವು ಕರ್ತನ ನಂಬಿದಂತ ವಿಶ್ವಾಸಿಗಳಾಗಿ ನಾವು ಜೀವಿಸುವಾಗ ನಮಗೆ ಏನ್ ಬೇಕಾಗಿದೆ? ಕರ್ತನ ನೀನ್ ಯಾವಾಗ ಬರ್ತೀಯ ನಮ್ಗೆ ಗೊತ್ತಿಲ್ಲ, ಆದ್ರೆ ನಾವು ಏನಾಗಿರ್ಬೇಕಾಗಿದೆ? ನೀನು ಬರುವಂತದನ್ನ ನಾವು ನಿರೀಕ್ಷಿಸಬೇಕಾಗಿದೆ. ಮತ್ತು ನಾವು ನೀ ಬರುವಂತ ಗಳಿಗೆ ಯಾವಾಗ ಗೊತ್ತಿಲ್ಲ, ಆದ್ರೆ ನಾವು ಏನಾಗಬೇಕಾಗಿದೆ? ಎಚ್ಚೆತ್ಕೊಳ್ಬೇಕಾಗಿದೆ, ನಾವು ಎಚ್ಚರ ವಹಿಸಬೇಕಾಗಿದೆ. ಮತ್ತು ನಾವು ಯಾವಾಗ ನೀ ಬರ್ತೀಯ ಗೊತ್ತಿಲ್ಲ, ಆದ್ರಿಂದ ನಾವು ಸಿದ್ಧರಾಗಿರ್ಬೇಕಾಗಿದೆ. ಕರ್ತನು ಈ ರೀತಿಯಲ್ಲಿ ನಮ್ಮ ಜೊತೆಗೆ ವ್ಯವಸ್ಥೆ ಇರುವಾಗ, ನಮಗೆ ತನ್ನ ವಾಕ್ಯದ ಮೂಲಕ ಜ್ಞಾನ ಕೊಡ್ತಾ ಇರುವಾಗ, ಪರಿಶುದ್ಧಾತ್ಮನು ನಮಗೆ ಆ ಒಂದು ಗ್ರಹಿಕೆಯನ್ನು ಕೊಡ್ಲಿ, ಆ ಒಂದು ನಮಗೆ ತಿಳುವಳಿಕೆ ಕೊಡ್ಲಿ. ನಾವು ಅಜ್ಞಾನದ ಕಾಲದಲ್ಲಿ ನಾವು ಜ್ಞಾನಿಗಳಾಗಿ, ನಾವು ಈ ಲೋಕದಲ್ಲಿ ನಂಬಿಕೆ ಇಟ್ಟಂತ ನಮಗೆ ಯಾವಾಗಲೂ ದೇವರು ಸಹಾಯಕನಾಗಿ ಆ ನಂಬಿಕೆಯ ಪ್ರತಿಫಲವನ್ನ ದೇವರು ನಮ್ಗೆ ಕೊಡ್ತಾನೆ. ಅದಕ್ಕೆ ನಾವು ಏನ್ ಮಾಡೋದು ಬೇಡ, ನಮ್ಮ ನಿರೀಕ್ಷಣೆ ನಾವು ಏನ್ ಮಾಡೋದು ಬೇಡ, ಕಳ್ಕೊಳ್ಳೋದು ಬೇಡ. ನಾವು ನಂಬಿಕೆ ಇಚ್ಚೋರಾಗಿದ್ದೇವೆ, ಇನ್ನು ಹೆಚ್ಚಾದ ನಂಬಿಕೆ ಇಡೋಣ. ಈ ಲೋಕದಲ್ಲಿ ಯಾವ ಗಣನೆಗೆ ಬಾರದಂತ ಈ ಲೋಕದಲ್ಲಿ ನಮ್ಮನ್ನ ದೇವರು ಏನ್ ಮಾಡಿದಾನೆ, ಆಶಿಕೊಂಡಿದ್ದಾನೆ. ಅದಕ್ಕೆ ಈ ವಿಷಯದಲ್ಲಿ ಕರ್ತನು ನಮಗೆ ಈ ಸಂದರ್ಭದಲ್ಲಿ ಹೆಚ್ಚು ಪ್ರಾರ್ಥನೆಯಿಂದ ನಾವು ಕರ್ತನ ಇನ್ನು ಹೆಚ್ಚಾಗಿ ನಾವು ಎದುರು ನೋಡೋಣ. ಕರ್ತನು ನಮಗಾಗಿ ಬರ್ತಾನೆ. ಯಾಕಂದ್ರೆ ಇಡೀ ಲೋಕ ಇತಿಹಾಸದಲ್ಲಿ ಕರ್ತನ ಇಲ್ಲದೆ, ದೇವರಿಲ್ಲದೆ ಇಡೀ ಲೋಕ ಇತಿಹಾಸ ನಾಶನದತ್ತ ನಡೀತಾ ಇದೆ. ಮನುಷ್ಯನು ತನ್ನ ಜೀವಿತವನ್ನ ಕೆಡಿಸ್ಕೊಂಡು ತಾನು ಯಾವುದೇ ನಿರೀಕ್ಷೆ ಇಲ್ಲದೆ ದೇವರ ಕೋಪಕ್ಕೆ ಗುರಿಯಾಗಿ ನ್ಯಾಯ ತೀರ್ಪಿನಲ್ಲಿ ಕೊನೆಯ ದಿನಗಳಲ್ಲಿ ಆತನು ಯಾವುದೇ ಗೊತ್ತು ಗುರಿ ಇಲ್ಲದೆ ಜೀವಿಸ್ತಾ ಇದ್ದ. ಅದಕ್ಕೆ ಕರ್ತನು ನಮ್ಮನ್ನು ಬಲಪಡಿಸಲಿ. ನಾವು ಎಚ್ಚೆತ್ಕೊಳ್ಳೋಣ, ನಾವು ಸ್ವಾರ್ಥೆಯನ್ನು ಸಾರೋಣ, ಕರ್ತನ ಬರುವಿಕೆಗೆ ಸಿದ್ಧರಾಗೋಣ. ಕರ್ತನು ನಮ್ಮ ಪ್ರಾರ್ಥನೆ ಕೇಳಿ ಖಂಡಿತ ಈ ಪ್ರಾರ್ಥನೆಯ ಸಮಯವನ್ನ ಕರ್ತನು ನಮ್ಮ ಜೀವನದಲ್ಲಿ ತಂದದಕ್ಕಾಗಿ ನಾವು ಏನ್ ಬೆಳ್ಕೊಳ್ತೀವಿ ಅದನ್ನ ಕರ್ತನು ನಮ್ಗೆ ಕೊಡ್ತಾನೆ ಎಂಬುದಾಗಿ ನಾನು ಖಂಡಿತ ನಾವೆಲ್ಲರೂ ನಂಬುವುದರಾಗದ್ರಿಂದ ನಾವು ಹೆಚ್ಚಿನ ಸಮಯನ ಪ್ರಾರ್ಥನೆ ಕಳೆದು ನಮ್ಮ ಜೀವಿತವನ್ನ ಕರ್ತನ ಮೆಚ್ಚುಗೆയുള്ള ಜೀವಿತ ಜೀವಿಸೋದಕ್ಕೆ ಕರ್ತನ ನಮಗೆ ಸಹಾಯ ಮಾಡ್ಲಿ. ಈ ವಾಕ್ಯವನ್ನು ನಮ್ಮೆಲ್ಲ ಆತ್ಮಕ್ಕೆ ದೇವರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್.